ಜೊರೆಯ ಜೊರೆಯೋ. ಓ ಏನಪ್ಪ, ಏನು ಯಾಕೆ ಈ ಪಟ್ಟಿ ಗಾಬರಿಯಾಗಿದೆ? ಏನಪ್ಪ ಜೊರೆಯೋ? ಅದೇ ನಿಮ್ಮ ಮನೇಲಿ ಬಾಡಿಗೆ ಮನೇಲಿ ಇರ್ತಿಲ್ವಾ, ಬಾಡಿಗೆಗಿದ್ನಲ್ಲ ಅವನು ಮಾರ್ಕೆಟ್ ಅಂತ ಸತ್ತೋಗನೆ. ಹಾಂ, ಸತ್ತಾಗಿದ್ದಾನ? ಅಲ್ಲಿ ಹೋಟ್ಲಿಲ್ವಾ, ಟೀ ಹೋಟ್ಲು, ಅಲ್ಲಿ ಸತ್ತು ಬಿದ್ದವನೇ. ಓ ಯಾಕಪ್ಪ, ಏನಾಗಿರೋದು? ಅದು ಏನೋ ಗೊತ್ತಾಯ್ತೇನೆ ಇಲ್ಲ. ಏನೋ ಆಲ್ಟ್ ಗಿಲ್ಟ್ ನಂಗೆ ಆಗಿರೋದು ಏನೋ ಗೊತ್ತಿಲ್ಲ. ನೆನ್ನೆ ಸಂದೇಲಿ ಮನೆ ಕಂಡಾಗ ಚೆನ್ನಾಗಿ ಮನೆ ಕಂಡಂತ ಊಟ ಮಾಡ್ಕೊಂಡು ಈಗ ಸತ್ತ ಕೂತವನೇ. ಓ ಸರಿ ಸರಿ, ನಡಿಯಪ್ಪ. ಏನ್ ಜರಯ್ಯ, ಯಾರು ಅಂತ ಗೊತ್ತಾ ಇವನು? ಅಯ್ಯೋ ಯಾರಪ್ಪ, ನನಗೇನು ಗೊತ್ತು. ಇವನು ಮಾರ್ಕೆಟಲ್ಲಿ ಮೂಟೆ ಬರ್ತಿದ್ನಲ್ಲ, ಮನೆ ಕೆಳಗೆ ಜಾಗಿಲ್ಲ, ಒಂದು ಬಾಡಿಗೆ ಮನೆ ಇದ್ರೆ ಕೊಡು ಅಂತ ಕೇಳ್ದ. ನಮ್ಮದು ಮನೆ ಬಾಡಿಗೆ ಮನೆ ಖಾಲಿ ಬಿದ್ದಿತ್ತಲ್ಲ, ಬಾಡಿಗೆ ಬರ್ತದೆ ಅಂದ್ಬಿಟ್ಟು ನಾನು ಬಾಡಿಗೆ ಕೊಟ್ಟೆ ಅಷ್ಟೇ. ಅಷ್ಟು ಬಿಟ್ಟು ನಮಗೇನು, ಈಗ ನಮ್ಮ ಮನೇನು ಖಾಲಿ ಮಾಡಿ 4-5 ದಿವಸ ಆಗದೆ. ಅದು ಸರಿನೇ, 3-4 ದಿವಸದಿಂದ ಇಲ್ಲೇ ಮನೆ ಕತ್ತಿದ. ಇಲ್ಲಿ ನಮ್ಮ ಹೋಟ್ಲಲ್ಲಿ ಊಟಕ್ಕೂ ಊಟನ ತಗೊಂಡು ಊಟ ಮಾಡ್ಕೊಂಡು ಯಾವಾಗಲೂ ಇಲ್ಲೇ ಮನೆ ಕತ್ತಿನಲ್ಲ, ಮನೆ ಕಂಡ. ನಾನು ಹೋಗ್ಬಿಟ್ಟು ಈಗ ಕದ ತೆಗೆದಂತ ಬಂದರೆ ಇಷ್ಟೊತ್ತು ಕಾಲೇ ಮೇಲೆ ಮನೆಗಿದಂತ ಕೆಳಗೆ ಬಿದ್ದೋಗಿದೆ. ನೋಡು ಸತ್ತೋಗನಲ್ಲ. ಪೊಲೀಸ್ನವ್ರಿಗೆ ಏನಾದ್ರು ತಿಳಿಸಿದಾರಪ್ಪ? ಇಲ್ಲ ಕಣಯ್ಯ, ತಿಳಿಸಿಲ್ಲ. ನಮ್ಮದೇ ಹಾಕ್ಬೇಕು, ಆಮೇಲೆ ನಮ್ಮನ್ನೇ ಇಟ್ಕೋತಾರೆ ಅಂದ್ಬಿಟ್ಟು ನಾವೇನು ಯಾರಿಗೂ ಹೇಳಿಲ್ಲ. ಅಯ್ಯೋ ಈಗ ಹೆಂಗಪ್ಪ ಮಾಡೋದು? ಅಲ್ಲ, ನಿನ್ಗೇನಾದ್ರು ಗೊತ್ತಿರೋಣ ಹೆಂಗೆ ಅವ್ರ ಮನೆಯವರು ಯಾರು ಏನು ಅಂತವ? ಅಪ್ಪ ಅವರು ತೆಂಕುಳು ಕೊಪ್ಲು ಅಂತ ಅಮ್ಮ ಸಿಕ್ಬಿಟ್ಟು ಈ ಬಡಿಯದ ಸುಳ್ಳು ಹೇಳ್ದ. ಇವನು ಸುಳ್ಳು ಹೇಳ್ದ ಕಣಪ್ಪ, ನನ್ನ ಮದುವೆ ಆಗಿಲ್ಲ, ನನಗೆ ಹೂವಪ್ಪ ಯಾರೂ ಇಲ್ಲ ಅಂತ ಸುಳ್ಳು ಹೇಳಿದ ಇವನು. ಅದಾದಮೇಲೆ ಅವ್ರು ತೆಂಕುಳು ಕೊಪ್ಲು ಅಮ್ಮ ಸಿಕ್ಬಿಟ್ಟು ಇವ್ನು ಮದುವೆ ಆಗಿ ಇವ್ನು ಮಗನು ಅದೇ ಅಂತ ಹೇಳಿದ್ರು. ಆಮೇಲೆ ನಂಗೆ ಸತ್ಯ ಗೊತ್ತಾದ್ಮೇಲೆ ಸುಳ್ಳು ಹೇಳೋಣ ಅಂದ್ಬಿಟ್ಟು ಜಗಳ ಮಾಡಿ ಕಳಿಸ್ಬಿಟ್ಟೆ ನಾನು. ಅದಾದಮೇಲೆ ನನ್ನ ಮಗ ನಾನು ನೋಡಿದೆ ಈಗ 4-5 ದಿನ ಆಯಿತು ನಮ್ಮ ಮನೆ ಬಿಟ್ಟು ಬಂದು. ಅದಾದಮೇಲೆ ನನ್ನ ಮಗನೇ ನೋಡಿತಿಲ್ಲ ನಾನು. ಈ ಪೊಲೀಸ್ಗೆ ಕಂಪ್ಲೇಂಟು ಅಂತ ಕೊಟ್ಟರು ಏನು ಎಂತ ಅಂತ ವಿಚಾರಣೆ ಅಂತ ತಲೆಗೆ ಎಡ್ಸ್ಬಿಡ್ತಾರೆ. ಈಗ ತೆಂಕ್ಲ ಕೊಪ್ಪಳಿಗೆ ಯಾರನ್ನಾರು ಕಳ್ಸೋದ, ಹೋಗಿ ಹೇಳ್ಬಿಟ್ಟು ಅವ್ರ ಮನೆಯವ್ರಿಗೆ ವಿಷಯ ತಿಳಿಸ್ಬಿಟ್ಟು ಬರಲಿ, ಈ ಥರ ಹಿಂಗೆ ಆಗದೆ ಅಂದ್ಬಿಟ್ಟು. ನೋಡೋದ ಬಂದ್ಬಿಟ್ಟು ಅವ್ರು ಏನಂದರು. ಕಣಪ್ಪ, ಮೊದಲ ಕೆಲಸ ಮಾಡಬೇಕು. ಇನ್ನು ಅವ್ರ ಮನೆಯವ್ರು ಗೊತ್ತಿಲ್ಲ ನಾವು ಇಲ್ಲಿ ಡಪನ್ ಮಾಡೋಕ್ಕಾಗದ? ಬೇಡ ಬೇಡ ಬೇಡ, ಅದು ನಾಳೆ ದಿವಸ ತೊಂದರೆ ಆಯ್ತದೆ. ಈಗ ತೆಂಕ್ಲ ಕೊಪ್ಪಳಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ಏನಂತ ಕೇಳೋದು ಅಂತಾನೆ. ಇವನ ಹೆಸರು ಶೇಖರ ಅಂತ, ಶೇಖರ ಅನ್ನೋರು ಹಿಂಗೆ ತೀರೋಗಾರೆ ಅಂದ್ಬಿಟ್ಟು ಯಾರಿಗಾರು ಒಬ್ರಿಗೆ ಹೇಳಿದ್ರೆ ಈ ಊರಳಿ ಮಯ್ಯ ಅಂದರೆ ಯಾರು ಪತ್ತೆ ಮಾಡ್ಕೊತಾರೆ. ಹ್ಞೂ ಹಂಗೆ ಮಾಡಬೇಕು. ನೀನೇ ಓಡ್ತಾರಲ್ಲ, ನನಗೆ ಗೊತ್ತಾದ ಯಾವ ಓಕೆ ನೋಡು. ನಾನು ಸೈಕಲ್ಲೇ ಕೊಡ್ತೀನಿ, ಬೇಕಾರೆ ಸೈಕಲ್ಲೇ ಹೋಗ್ಬಿಟ್ಟು ಬಂದ್ಬಿಡೋಗಿ ಬಿರ್ನೆ. ಇನ್ನೇನು ಮಾಡಿಯೇ ವಿಷಯ ಮುಗಿಸ್ಬೇಕು ಬಿರ್ನೆ. ಅವರು ಹೆಣ ತಗೊಂಡು ಹೋಗ್ಲಿ ಅವ್ರ ಊರಿಗೆ. ಸರಿ ಆಯಿತು, ನೋಡ್ತೀನಿ ನಾನು. ಅಯ್ಯೋ ಪಾಪಿ ಬಡ್ಡಿ ಅಂದೇನ ಸುಳ್ಳು ಹೇಳ್ಕೊಂಡು ಇದ್ದು ನನ್ನ ಮನೇಲಿ. ಉಂಕನೋ ಅವ್ನು ಇರ್ತಿ ಒಂದು ಮುಗ ಎಲ್ಲ ಇದ್ದಾರಂತೆ, ಬಡಿಯೋದ ಇಲ್ದೋದೆಲ್ಲ ಹೇಳ್ದ. ನಾನು ನಂಬ್ಕೊಬಿಟ್ಟು ಬಾಡಿಗೆ ಮನೆ ಕೊಟ್ಬಿಟ್ಟೆ. ಆಮೇಲೆ ಗೊತ್ತಾಗಿದ್ದ ನಾನು ಇವನು ಇಂಥ ಕಚಡ ಬಡ್ಡಿ ಇದೆ ಅಂತವ. ಅದಲ್ದೇ ನನ್ನ ಮಗಳನ್ನ ಬೇರೆ ಮದುವೆ ಮಾಡ್ಕೊಡು ಅಂತ ಕೇಳ್ತಿದ್ದ ಕಣೋ. ಅಯ್ಯೋ ಅಣ್ಣ, ಹಂಗೇನಾರು ಮಾಡ್ಬಿಟ್ರೆ ನಿನ್ನ ಮಗಳು ಜೀವನ ಹಾಳಾಗದಲ್ಲಣ್ಣ. ನಿನ್ನ ಮಗಳ ಜೀವನ ಉಳ್ಕೊತಿತ್ತ, ನಿನ್ನ ಕೈಯಾರ ನೀನೇ ಬೇಡ ಜೀವನ ಹಾಳು ಮಾಡ್ದಂಗೆ ಆಗೋಯ್ತೈತಲ್ಲ. ಅಯ್ಯೋ ನೆನ್ಸ್ಕೊಂಡ್ರೆ ಅದೇ ಜೀವ ಹೋದಂಗೆ ಆಯ್ತದೆ ಕಣಪ್ಪ ನನಗೆ ನಿಜವಾಗ್ಲೂ. ಓಸಿ ಎದ್ರು ಕಾಯ್ತಿಲ್ಲ ನನಗೆ. ಅಯ್ಯಪ್ಪ, ನನ್ನ ಮಗಳ ಜೀವನ ಗತಿ ಏನಾಯ್ತಿತ್ತು. ಅವ್ವ ಅವೇನು ಇಷ್ಟು ದಿಸ್ಕಂಟ್ಲು ನಮ್ಮ ಅಪ್ಪನ ನೋಡ್ಕೊಂಡಿರ್ತೀನಿ ನಾನು, ನಮ್ಮ ಅಪ್ಪನ ಸೇವೆ ಮಾಡ್ಕೊಂಡಿರ್ತೀನಿ, ಮದುವೆನೇ ಬೇಡ ಅಂತಿತ್ತು ಅಂತ ಹೆಣ್ಣು ಹಿಂಸೆ ಮಾಡ್ಬಿಟ್ಟು ತಗೊಂಡಂಗೆ ನಾನೇ ಹಳ್ಳು ಗಿಡ್ಗಂಗೆ ಆಗೋದು. ಸದ್ಯ ಬಿಡು, ನಿನ್ನ ಮನೆ ಒಳಗೆ ಸತ್ತಿಲ್ವಲ್ಲ, ಅದು ನಿನ್ನ ಅದೃಷ್ಟ. ಮನೆ ಒಳಗೆ ಸತ್ತಿದ್ರೆ ಏನು ಮಾಡಿದ್ದಾನೋ ಎಂತೋ ಅಂತ ನಿಮ್ಮ ಮೇಕೆ ಬಂದ್ಬಿಡೋದು. ಅಯ್ಯೋ ನನ್ನ ಮೇಕೆ ಯಾಕಪ್ಪ ಬಂದದು? ಡಾಕ್ಟ್ರು ತಗೊಂಡೋಗಿ ಚೆಕಪ್ ಮಾಡೋರು ಏನಾಗದೆ ಎಂತಾಗದೆ ಅಂತ. ನಮ್ಗೆ ಯಾಕೆ ಬೇಕು? ಚಂದಾಗಿ ಹೋಟ್ಲೆಲ್ಲ ಉಣ್ಕೊಂಡು ಬಡಿಯೋದ ಇಲ್ಲಿ ಸತ್ನಲ್ಲ, ಯಾವ ಜನಗಳೇ ಬರ್ದಂಗೆ ಮಾಡ್ಬಿಟ್ಟ. ಇದೇನು ಕತೆ ಏನೋ, ಯಾವುದೋ ಗಾಳಿ ಏಟು ಹೊಡೆದ್ಬಿಟ್ಟದೆ. ಏನಾಗಿರೋದೇನೋ ಅನ್ನೆಕಾರ್ ಬಡ್ಡಿಯದ. ಒಂದು ಹೆಣ್ಮಕ್ಳು ಜೀವನ ಹಾಳು ಮಾಡಿಬಿಟ್ಟು ಈಗೇನೋ ಇವ್ನು ಸತ್ತೋದ. ಇರೋರ ಕತೆ ಏನಪ್ಪ, ಇರೋರ ಕತೆ ಏನು ಹೇಳು? ಅಯ್ಯೋ ಏನು ಮಾಡೋಕ್ಕಾಯ್ತಿಲ್ಲ ಕಣಪ್ಪ. ಇವ್ನು ಕಳ್ಸೀನಿ, ಈ ಪುಣ್ಯಾತ್ಮ ಹೋಗೋದು ಎಷ್ಟೊತ್ಕೋ. ಓಲಿ ಅಣ್ಣ, ಪೊಲೀಸ್ ಸ್ಟೇಷನ್ ಇಲ್ಲೇ ಅದೇ, ಹೋಗಿ ಯಾವ್ದಕ್ಕೂ ನಾವು ಒಂದು ವಿಷಯ ತಿಳಿಸ್ಬಿಡದ. ಇಲ್ದಾರ ಸರಿ ಬರೋಕ್ಕಿಲ್ಲ, ನಾಳೆ ದಿವಸಕ್ಕೂ ಏನು ಎಂತ ಅಂದಾಗ ಆಮೇಲೆ ನಾವು ತಲೆ ಕೊಡ್ಬೇಕಾಯ್ತದೆ. ಕೊಡ್ರಪ್ಪ, ನಾನು ಬೇಡ, ನನ್ನ ಕಂಪ್ಲೇಂಟ್ನೇ ಕುಡಿಬೇಕಾರೆ. ನನಗೇನು, ನಾನು ಯಾಕೆ ಬೇಡ? ಏನ ನೀನು ಕೊಲೆ ಮಾಡಿದ್ದಾನ ಎದುರ್ಕೊಳಕ್ಕೆ? ಹಂಗಲ್ಲ ಕಣಣ್ಣ. ಅಣ್ಣ ನಾನು ಹೇಳೋದೊಂದು ಮಾತು ಹಿಂದೂ ಮುಂದೆ ಗೊತ್ತಿಲ್ಲದವ್ರಿಗೆ ಹಿಂಗೆ ಸಹಾಯ ಮಾಡನೂ ಬೇಡ ಕಣಣ್ಣ. ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ. ಈಗ ನೋಡು, ನಿಮ್ಮ ಮನೆ ಬಾಡಿಗೆಗಿದ್ದ ಅನ್ನೋದು ಅದರಿಂದ ತಾನೇ ಈಗ ಅವನು ಓಡ್ ಬಂದು ನಿನ್ನೆ ಕರೆದಿರೋದು. ಅಲ್ಲ ಕಣೋ, ಮುನ್ಸ ಸಹಾಯ ಮಾಡೋದೇ ತಪ್ಪ ಹಂಗಾರೆ? ಏನೋ ಮನೆ ಕೆಳಗೆ ಜಾಗಿಲ್ಲ, ಒಂದು ಮನೆ ಇಲ್ಲ ಅಂದ್ಕೊಂಡು ಗ್ವಾಗ್ಯಾರ್ದಂತ ಮನೆ ಕೊಟ್ಟೆ, ಅದೇ ತಪ್ಪ? ಇವತ್ತಿನ ಕಾಲದಲ್ಲಿ ಸಹಾಯ ಮಾಡೋದು ದೊಡ್ಡ ತಪ್ಪೇ ಕಣಣ್ಣ, ನೀನೇನಾರು ಅನ್ಕೋ. ಬರ್ರಿ ಈ ಕಡೆ. ಓ ಸರ್, ಏನಾಯ್ತು? ಯಾರಿದು? ಸರ್, ಅದು ಯಾರೋ ಇವ್ರ ಮನೇಲೆ ಬಾಡಿಗೆಗಿದ್ರು. ನಿಮ್ಮ ಮನೆ ಬಾಡಿಗೆಗಿದ್ರೇನ್ರಿ ಇವರು? ಇಲ್ಲ ಸರ್, 4-5 ದಿವಸ ಆಯಿತು ನಮ್ಮ ಬಾಡಿಗೆ ಮನೆಯಿಂದ ನಾನು ಖಾಲಿ ಮಾಡಿಸಿ. ಯಾಕ್ರಿ ಖಾಲಿ ಮಾಡಿಸೋದು? ಏನು ಸಮಾಚಾರ? ಸರ್ ಏನಿಲ್ಲ ಸರ್, ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಕೇಳ್ದ. ನನಗೆ ಮಾಡೋಕ್ಕೆ ಇಷ್ಟ ಆಯ್ತಿದ್ದಿಲ್ಲ, ಅದಕ್ಕೆ ಖಾಲಿ ಮಾಡಿಸ್ದೆ. ನೋಡ್ರಿ ಅದೇನು ಸರಿಯಾಗಿ ಹೇಳಿ ಸರ್. ಅಯ್ಯೋ ಇವನು ಇಲ್ಲೆಯ ಸಂತೆಲಿ ಮೂಟೆ ಪಾಟೆ ಹೊತ್ಕೊಂಡು ನಿಂತಿದ್ದ. ನಾನು ಸಂತೆಲಿ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಮಾಡ್ತೀನಲ್ಲ, ಡೈಲಿ ನೋಡ್ತಿದ್ದೆ ಇವನ್ನ ಮೂಟೆ ಪಾಟೆ ಊರೋದು, ಅಲ್ಲಿ ಇಲ್ಲಿ ಮನೆ ಕತ್ತಿದ. ನಾನು ಹಿಂಗೆ ಒಂದು ದಿವ್ಸ ಮಾತಾಡಿಸ್ದೆ, ನಾನು ಅನಾಥ, ನಮ್ಗೆ ಯಾರೂ ಇಲ್ಲ, ಹಿಂದೂ ಮುಂದೆ ಯಾರೂ ಇಲ್ಲ ಅಂತ ಅಂದ. ಹಂಗಂದಮೇಲೆ ಹೊಟ್ಟೆ ಉರ್ಕೊಂಡು ನಮ್ಮ ಮನೆ ಒಂದು ಬಾಡಿಗೆ ಮನೆ ಇತ್ತು, ಬಾಡಿಗೆ ಕೊಟ್ಟೆ.
ಕೊಟ್ಟ ಮೇಲೆ ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಕೇಳ್ದೆ. ಆಯಿತು ಅಂತ ಒಪ್ಕೊಂಡೆ. ಅಷ್ಟೊತ್ತಿಗೆ ಅವ್ರ ಊರವ್ರು ಯಾರೋ ಸಿಕ್ಕಿ ಅವ್ನು ಮದುವಾಗಿ ಒಂದು ಮಗನೂ ಅದೇ ಅಂತ ಅಂದರು. ಅದಾದಮೇಲೆ ಈ ಥರ ಸುಳ್ಳು ಹೇಳ್ದಲ್ಲ ಅಂದ್ಬಿಟ್ಟು ನಾನು ಮನೆ ಬಿಟ್ಟೆ, ಅವತ್ತೇ ಓಡಿಸ್ಬಿಟ್ಟೆ, ಖಾಲಿ ಮಾಡ್ಕೊಂಡು ಮೊದಲು ಹೋಗು ಅಂತ. ಅದಾದಮೇಲೆ ಅಲ್ಲಿ ಮನೆ ಕತ್ತಿದ. ನೀವ್ಯಾರ್ರಿ? ಸರ್ ಇದೇ ಹೋಟ್ಲು ನಂದು. ಅಯ್ಯೋ ಯಾವಾಗ ಬಂದ? ಡೈಲಿ ಸಂತೆ ಕೆಲಸ ಮಾಡ್ಬಿಟ್ಟು ಊಟ ನಾಷ್ಟ ಎಲ್ಲ ನಮ್ಮ ಹೋಟ್ಲಲ್ಲೇ ಮಾಡ್ತಿದ್ದು. ರಾತ್ರಿ ತಿಂದ್ಬಿಟ್ಟು ಇಲ್ಲೇ ಮನೆ ಕಂಡಿದ್ರು. ಈಗ ನಾನು ಬೆಳಿಗ್ಗೆ ಹೊತ್ತು ಈಗ ಬರೋದ ಹೊತ್ಲಂತೆ ಅನ್ಕೊಂಡು ನಾವು ಬಂದೆ. ಈಗ ಹಿಂಗೆ ಸತ್ತು ಬಿದ್ದವನೆ. ಅವ್ರ ಕಡೆಯವ್ರು ಯಾರು ಏನು ಅಂತ ಗೊತ್ತಾಯ್ತಾ? ಅದೇ ತೆಂಗಲ್ ಕೊಪ್ಲಂತೆ ಸರ್, ಅದಕ್ಕೆ ಕಳಿಸಿವಿ ಕರ್ಕೊಬರಕ್ಕೆ ಅಂದ್ಬಿಟ್ಟು. ಸರಿ ಸರಿ ನೋಡಿ, ಈಗ ಬಾಡಿ ಎತ್ತಿಸ್ತೀನಿ, ಬಂದರೆ ಅವ್ರು ಸ್ಟೇಷನ್ ಬಂದು ಮೀಟ್ ಮಾಡಲಿ. ಹಾಂ ಸರಿ ಸರ್ ಆಯಿತು. ನೋಡ್ರಿ, ನಿಮ್ಮ ಮಗಳಿಗೆ ಇಷ್ಟ ಇಲ್ಲ ಮದುವೆ ಮಾಡಕ್ಕೆ ಅಂದ್ಬಿಟ್ಟು ನೀವೇನಾದರೂ ಮಾಡಿದಿರೋ? ಅಯ್ಯೋ ಸಾ ಇದೇನು ಸಹ ಹಿಂಗೆ ಅಂತ ಇದ್ರಿ? ಅಯ್ಯೋ ಒಪ್ಪತ್ತು ಬಡವರು ಸಹ ನಾವು ಒಂದು ಸೊಳ್ಳೆ ಸಾಯ್ಸಕ್ಕೂ ಇದ್ರಕತ್ತೀವಿ ಅಂತಂದ್ರೆ ಮುನ್ಸೂನ್ ಸಾಯ್ಸೋಣ ಸಹ ಪಾಪ. ಯಾಕೆ ಸಹ ಕರ್ಮ ನಮಗೆ ಆ ಥರ ಏನೂ ಇಲ್ಲ ಸರ್. ಓ ಸರಿ ಸರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಎಲ್ಲ ಗೊತ್ತಾಯ್ತದೆ, ಆಮೇಲೆ ವಿಚಾರಿಸ್ತೀನಿ. ಸರ್ ತಪ್ಪು ಮಾಡಿರಲ್ಲ, ಭಯಪಡೋಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಸರ್. ಗೊತ್ತಾಗುತ್ತೆ ಇರ್ರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ. ರೀ ಗೋಪಾಲ್, ಎಲ್ಲ ಕ್ಲಿಯರ್ ಮಾಡಿಸಿ. ಹಾಂ ಓಕೆ ಸರ್. ಇದು ಯಾವ ಗಾಚಾರವಪ್ಪ ನಮಗೆ? ನಿಂದು ಹೆಂಗಾರ ಇರ್ಲಿ ಕಣ, ನನ್ನ ಅಂಗಡಿ ಮುಂಗಡೆ ಬಂದು ಸತ್ತವನೇ. ನಾಳೆ ದಿವ್ಸಕ್ಕೆ ನಮ್ಗೇನು ತೊಂದರೆ ಆಗೋದಂತ ಅದು ಬೇರೆ ಭಯ ಆಯ್ತಾ ಕೂತದೆ. ಓ ತಪ್ಪು ಮಾಡಿ ನಾವೇ ಭಯ ಪಡೋದು ಬಿಡು. ಅದೇನು ಚೆಕಪ್ ಮಾಡ್ಕೊಂಡಾರು ಮಾಡ್ಕೊಳ್ಳಂತೆ, ನಮಗೇನು ಸುಮ್ಮನೆ ಇದೊಳ್ಳೆ ಜಂಜಾಟ ಆಗೋಯ್ತಲ್ಲ ಹೇಳು, ನಮಗೆ ಒಳ್ಳೆ ಗಾಚಾರಕ್ಕೆ ಸಿಗಾಕತ್ತು. ಅಯ್ಯೋ ಬುಡಣ ನೋಡ್ಕೊಳಕ್ಕಾಯ್ತದೆ, ನಾವೇನು ಕೊಲೆ ಮಾಡಕ್ಕೆ ಹೋಗಿದ್ದವಣ. ಅದೇನಾದ್ರು ಆಗಲಿ ಬಿಡೋಣ, ನೋಡೋಕ್ಕಾಯ್ತದೆ, ತಲೆಗೆಡ್ಸ್ಕೊಳ್ಳೋದು ಬೇಡ. ಅಲ್ಲ ಈ ಬಡ್ಡಿಯದ ಹೋಗಿ ಹೋಗಿ ನಮ್ಮ ಹೋಟ್ಲಿಗೆ ಬಂದು ತಿನ್ಬಿಟ್ಟು ಸತ್ತನಲ್ಲಣ್ಣ. ಬೂಟಲ್ಲಿ ಏನಿತ್ತೋ ಎಂತೋ ಅಂತ ನಮ್ಮ ಮೇಲೆ ಮನಪಟ್ರೆ ಏನು ಮಾಡೋದು? ಒಳ್ಳೆ ಗಾಚಾರ ಆಗೋಯ್ತು. ಅದಕ್ಕೆ ಹೇಳೋದು ಕಣ, ಗೊತ್ತಿಲ್ಲ ಜನಗಳು ಅಷ್ಟು ವಿಶ್ವಾಸವಾಗಿ ಯಾರನ್ನೂ ನಂಬೇಡ್ದು ಅಂತ. ಅಯ್ಯೋ ನನಗೇನಪ್ಪ ಗೊತ್ತು, ನನಗೇನು ಗೊತ್ತು ಈ ಥರ ಆಯ್ತದೆ ಅಂತವ. ನಾನು ಯಾರು ಇಲ್ದದು ಅನಾಥ ಅಂತ ಅನ್ನಲ್ಲ ಅಂದ್ಬಿಟ್ಟು ಮನೆ ಕೊಟ್ಟಿದ್ದಕ್ಕೆ ಇವತ್ತು ನೋಡು ನನ್ನ ಪರಿಸ್ಥಿತಿಯ. ಯಾರನ್ನ ಇವತ್ತೊಂದು ಕಾಲದಲ್ಲಿ ನಂಬೋಕೋಬಿಡ್ದು ಅನ್ನೋದಕ್ಕೆ, ಮತ್ತೆ ಯಾರನ್ನ ಎಷ್ಟು ನಂಬೇಕು ಅಷ್ಟು ನಂಬೇಕು ಅನ್ನೋದು. ಸರಿ ಸರಿ ಆಯಿತು, ಇರೋಣ ನೋಡೋದ. ರಿಪೋರ್ಟ್ ಬರಲಿ, ನಾವೇನು ಕೊಲೆ ಮಾಡಿದವ, ಅದೇನಾದ್ರು ಆಗಲಿ. ನೋಡ್ರಪ್ಪ ನೋಡಿ, ನಾನು ಹಣೆ ಬರುವ ಅಲ್ಲ ಬೀದಿಲ್ ಬಿಸಿನೀರು ಕೊಟ್ಟರೆ ಎದ್ದು ಬಂದು ಅದು ಹೋದ್ರು ನನಗೆ. ಈ ಬಡಿಯದ ಯಾವನ ಅನಾಥ ತಾಡು ಮನೆ ಕೊಡೋದಂತ ಕೊಟ್ಟರೆ ಇವತ್ತು ನಮ್ಮನೊಳೆ ಇಕ್ಕಟ್ಟು ಸಿಕ್ಕಾಕಿಸ್ಬಿಟ್ಟು ತಾನು ಹೊಂಟೋದ. ಈಗಿರೋರ ಪರಿಸ್ಥಿತಿ ಏನು ಮಾಡಿದಿರೋ ಎಂತ ಮಾಡಿದಿರೋ ಅದು ನಮ್ಮನಿಗೆ ತನಿಖೆ ಮಾಡ್ಕೊಂಡು ನಮ್ಮನ್ನು ಸಾಯಿಸ್ತಾರೆ. ಏನು ಮಾಡ್ಬೇಕು ಹೇಳಿ? ಇದು ದಾನ ಧರ್ಮಕ್ಕೆ ಕಾರಣನೇ ಅಲ್ಲ. ಯಾರನ್ನೂ ಅತಿಯಾಗಿ ಹಚ್ಕೊಳಕ್ಕೆ ಹೋಗ್ಬಿಡ್ದು, ಯಾರನ್ನೂ ನಂಬಕ್ಕೆ ಹೋಗ್ಬಿಡ್ದು. ಈ ನನ್ನ ಮಗನ ನಂಬಿ ಇವತ್ತು ಮನೆ ಕೊಟ್ಟಿದ್ದಕ್ಕೆ ಇವತ್ತು ನೋಡಿ ನನಗೆ ಈಗ ತಲೆಗೆ ಬಂದು ಕುಂತದೆ. ಏನು ಕತೆ ಏನೋ, ಯಾಕೆ ಹಿಂಗೆ ಅದನ್ನೋ ಏನೋ ಒಂದು ಗೊತ್ತಾಯ್ತಿಲ್ಲ. ಏನಾದ್ರು ಆಗಲಿ ಬಿಡಿ, ಇನ್ನು ನಾನೇನು ತಪ್ಪು ಮಾಡಿದ್ದಾನೆ ಇದ್ರ ಕಡೆಗೆ. ಸರಿ ಕಣ್ರಪ್ಪ, ಯಾವ ಊರೋ ಏನೋ ಬಿಡೋದು ಏನು ಒಂದು ಗೊತ್ತಾಯ್ತಿಲ್ಲ. ನೋಡೋದ ಕಳಿಸಿವಲ್ಲ ಏನಾದ್ರು ಗೊತ್ತಿತ್ತದ ಅಂತ. ಸರಿ ಕಣ್ರಪ್ಪ ಬರೋರ, ಹಂಗೆ ವೀಡಿಯೋ ಹೆಂಗೆ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಅವು ಇದೇ ವಿಷಯ ಮುಡ್ಸೋಕ್ಕೆ ಸೈಕಲಲ್ಲಿ ಹೋದ್ನಪ್ಪ. ಅಯ್ಯೋ ನಮ್ಮ ಬಟ್ಟೆ ತಕ್ಕ ಹೋಗಿಸ್ಕೊಂಡು ಹೋಗಿದ್ದಾನ, ಇಲ್ಲ ಯಾತ್ರ ಹೋದ್ನು. ಏನು ಮಾಡೋಣ ಕಾಣೆ ಕಣಪತ್ತಾಗೆ ಅದು ಎತ್ತಾಗೋದ. ನಾವು ಆಳದ ಬಡ್ಡಿದ ಬಂದು ನಮ್ಮ ಅಂಗಡಿ ಮುಂಗಡೆ ಸತ್ತದಾನ ಈ ಬಡಿಯದ. ಈಗ ನಮ್ಮನೊಳ್ಳೆ ಕೋಟು ಕಚೇರಿ ಅಂತ ಅಲ್ಲಿ ಹೆಂಗೆ ಮಾಡ್ಬಿಟ್ಟ. ಯಾವ ಅವ್ನು ಹಣೆ ಬರ್ಕ ಅವ್ನು ಸತ್ತ ನಾವೇನು ಮಾಡೋಕ್ಕದು? ಸುಮ್ಮನಿರೋ ಮರೆಯ ನಿನ್ನ ಮೇಲೆ ಯಾಕೆ ಬಂದದು? ಯಾಕೆ ತಲೆಗೆಡ್ಸ್ಕೊಂತೀಯ ನೀನು? ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ.